ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೋನೋ ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಡೆಮೋದಲ್ಲಿ ನೋಡಿದರೆ ಆ ಥರ ಒಂದು ಸಿಂಪಲ್ ಆಗಿರೋ ಲಿರಿಕ್ಸ್ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಚಾನಲ್ ಯಾರು ಹೊಸಬರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಾಜು ಬೆಲ್ ಐಕಾನ್ ಆಲ್ ಅಂತ ಇಟ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲೇದಾಗಿ ನೀವು ಅಲರ್ಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಪನ್ ಮಾಡ್ಕೊಂಡ ನಂತರ ಪ್ಲಸ್ ಐಕಾನ್ ಕ್ಲಿಕ್ ಮಾಡ್ಕೊಂಡು 9:16 ಇಟ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡ್ಕೊಂಡ್ರೆ ಫ್ರೆಂಡ್ಸ್, ಪ್ಲಸ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಸಾಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ ಸಾಂಗ್ನ ಎಡಿಟ್ ಮಾಡ್ಬೇಕಂತ ಅನ್ಕೊಂಡಿರ್ತಿರಲ್ಲ ಆ ಸಾಂಗ್ನ ಆ್ಯಡ್ ಮಾಡ್ಕೊಂಡು ಜಸ್ಟ್ ವಿಡಿಯೋದಲ್ಲಿದೆ ಅದನ್ನೇ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಈ ಥರ ಸೊ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಇದನ್ನು ಡಿಲೀಟ್ ಮಾಡಿಕೊಂಡು ಈಗ ಒಂದು ಲೈನ್ ಎಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೆ ನೋಡಿ ಅದೊಂದು ಕೀಪ್ರೇಮ್ನ ಆ್ಯಡ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಈ ಥರ ನಾನು ಆ್ಯಡ್ ಮಾಡ್ಕೋತೀನಿ. ಸೊ ಆ್ಯಡ್ ಮಾಡ್ಕೊಂಡು ನಂತರ ಪ್ಲಸ್ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ ಫೋಟೋನ ಎಡಿಟ್ ಮಾಡಬೇಕಂತ ಅಂದ್ಕೊಟ್ಟಿರ್ತಿಲ್ಲ ಆ ಫೋಟೋನ ತೊಗೊಂಡು ಮೇಲೆ ಟಿಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ ಕಂಪೋಸನ್ ಏರಿಯಾನ ಚಾಯ್ಸ್ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡು ನಂತರ ವಿಡಿಯೋ ಅಂತ ಎಲ್ಲಿವರೆಗೆ ಇತ್ತು ನೋಡಿ, ಸೊ ಅಲ್ಲಿವರೆಗೆ ಡ್ರ್ಯಾಗ್ ಮಾಡಿಕೊಂಡು ಇವಾಗ ಪ್ಲಸ್ ಕ್ಲಿಕ್ ಮಾಡ್ಕೊಂಡು ಒಂದು ಶೇಪ್ನ ತೊಗೊಂಡು ನಂತರ ಮೇಲೆ ಟಿಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸನ್ ಏರಿಯಾನ ಚಾಯ್ಸ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ಲಲ್ಲಿ ಬ್ಲ್ಯಾಕ್ ಇಟ್ಕೊಂಡು ಇದರ ಬ್ಲ್ಯಾಂಡಿಂಗ್ ಆ್ಯಂಡ್ ಒಪಾಸಿಟಿ ಹೋಗಿ ನೀವೊಂದು 60 ಇಟ್ಕೋಬೇಕು ಫ್ರೆಂಡ್ಸ್. 60 ಇಟ್ಕೊಂಡು ಇದನ್ನ ವಿಡಿಯೋಲಿ ಅಂತ ಎಲ್ಲಿವರೆಗೆ ಇದನ್ನು ಸಲ ಡ್ರ್ಯಾಗ್ ಮಾಡಿಕೊಂಡು ಇವಾಗ ಬ್ಯಾಕ್ ಬರಬೇಕು. ಸೊ ಫ್ರೆಂಡ್ಸ್, ಬ್ಯಾಕ್ ಬಂದ ನಂತರ ಮೋನೋ ಎಡಿಟಿಂಗ್ ಸ್ಟುಡಿಯೋಗೆ ಹೋಗಿ ಈ ಪ್ರಾಜೆಕ್ಟ್ ನಾನು ಫುಲ್ ಪ್ರಾಜೆಕ್ಟ್ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಇದರಲ್ಲೇ ಎಫೆಕ್ಟ್ ಎಲ್ಲ ಆ್ಯಡ್ ಆಗಿರುತ್ತೆ. ಸೊ ಇದನ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಥರ ಕಾಪಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಲೇಯರ್ನ ಕಾಪಿ ಮಾಡಿಕೊಂಡು ಮೋನೋ ಎಡಿಟಿಂಗ್ ಸ್ಟುಡಿಯೋಗೆ ಹೋಗಿ ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈ ಥರ ಪೇಸ್ಟ್ ಮಾಡ್ಕೊಂಡು ಫಸ್ಟ್ ಕಿಪ್ಪೆ ಮೇಲೆ ಊರಿಗೆ ಇದೆ ನೋಡಿ, ಸೊ ಅಲ್ಲಿವರೆಗೆ ಈ ಥರ ಟೈಮರಿಂದ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಡ್ರ್ಯಾಗ್ ಮಾಡ್ಕೊಂಡು ಫಸ್ಟ್ ಲೈನ್ ಇದೆ ನೋಡಿ, ನಿನ್ನ ನೋಡು ಫ್ರೆಂಡ್ಸ್. ಇದಕ್ಕೆ ಫೌಂಟ್ ಯಾವ್ದು ಆ್ಯಡ್ ಮಾಡಿರ್ತೀನಿ ಅಂದರೆ ನೋಡಿ, ಈ ಫೌಂಟ್ನ ಆ್ಯಡ್ ಮಾಡಿರ್ತೀನಿ ನೋಡಿ, V00 ಅಂತ ಫೌಂಟ್ನ ಆ್ಯಡ್ ಮಾಡಿರ್ತೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ, ನೀವು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿಕ ಅಲರ್ಟ್ ಮೋಷನಲ್ಲಿ ಇರ್ಬೋದು ಅದು. ಸೊ ಅದು ಆ್ಯಡ್ ಆಗಿರುತ್ತೆ ತಾನೇ. ಸೊ ಅದೆಲ್ಲಿರ ಮತ್ತೆ ಕಾಪಿ ಮಾಡ್ಕೊಂಡು ಮತ್ತೆ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೈನ್ ಇದೆ ನೋಡಿ, ಆಸೆ ಒಂದೇ. ಆಸೆ ಒಂದೇ ಫ್ರೆಂಡ್ಸ್. ಈ ಥರ ಟೈಪ್ ಮಾಡ್ಕೊಳ್ಬೇಕು. ಮತ್ತೆ ನೆಕ್ಸ್ಟ್ ಕೀಪ್ರೇಮ್ ಬಂದು ಮತ್ತೆ ಪೇಸ್ಟ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಲೈನ್ ಇದೆ ನೋಡಿ, ಒಕ್ಕುತ್ತೈತೆ ಯಾವಾಗಲು ಫ್ರೆಂಡ್ಸ್. ಈ ಥರ ಟೈಪ್ ಮಾಡ್ಕೊಳ್ಬೇಕು ನೀವು. ಎಲ್ಲ ಕ್ಯಾಪಿಟಲ್ ಮಾಡ್ಕೊಳ್ಳಿ, ಯಾಕಂದರೆ ಟೆಕ್ಸ್ಟು ಅಡ್ಜಸ್ಟ್ ಆಗಲ್ಲ. ಒಕ್ಕುತ್ತೈತೆ ಯಾವಾಗಲು ಫ್ರೆಂಡ್ಸ್. ಈ ಥರ ಟೈಪ್ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಟೈಪ್ ಮಾಡ್ಕೊಂಡ ನಂತರ ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೇಡ್ ಇನ್ ಔಟ್ ಅನ್ನೋ ಒಂದು ಎಫೆಕ್ಟ್ನ ಆ್ಯಡ್ ಮಾಡಬೇಕು ನೀವು ಫ್ರೆಂಡ್ಸ್. ಫೇಡ್ ಇನ್ ಔಟ್ ಅನ್ನೋ ಎಫೆಕ್ಟ್ನ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಪ್ರೆಸ್ ಮಾಡ್ಕೊಂಡ ನಂತರ ಇದನ್ನ ಏನು ಮಾಡೋದು ಬೇಡ, ಈ ಥರ ಎಫೆಕ್ಟು ಆ್ಯಡ್ ಆಗಿರುತ್ತೆ ಅದು. ಸೊ ಆದ ನಂತರ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಂದ್ರೆ ಮೇಲೆ ಶೇರ್ ಆಫ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋನ ನೀವು ಕ್ವಾಲಿಟಿ ತಕ್ಕಂಗೆ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಇಷ್ಟೇ ಸಿಂಪಲ್ ಆಗಿದೆ. ಟ್ರೈ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಐ ಹೋಪ್ ಫ್ರೆಂಡ್ಸ್ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟವಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.